ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೇನೆ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕ ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಎಲ್ಲ ಕಾಲೇಜುಗಳಲ್ಲಿ ಆಲ್ರೆಡಿ ಅಡ್ಮಿಷನ್ ಶುರುವಾಗಿದೆ. ಎಲ್ಲ ಸೆಮಿಸ್ಟರ್ ಅಡ್ಮಿಷನ್ಗೆ ಆನ್ಲೈನ್ ಮುಖಾಂತರ ಪೇ ಮಾಡೋಕ್ಕೆ ಈಗಾಗಲೇ ಆಲ್ರೆಡಿ ನೋಟಿಫಿಕೇಷನ್ ಸಹ ಹೊರಡಿಸಿದ್ದಾರೆ. ಆದ್ದರಿಂದ ನಿಮ್ಮ ಮೊಬೈಲ್ ಮುಖಾಂತರ ಆನ್ಲೈನ್ ಪೇಮೆಂಟ್ ಮಾಡುವುದು ಹೇಗೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಸಹ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಅಲ್ಲಿ SBI ಕಲೆಕ್ಟ್ ಅಂತ ಟೈಪ್ ಮಾಡಿ. ಅದಾದ ನಂತರ ಒಂದು ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ SBI ಕಲೆಕ್ಟ್ ಅಂತ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಅದಾಗಿಂದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾಗಿಂದ ಸರ್ಚ್ ಫಾರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂತ ಇರುತ್ತೆ. ನಿಮ್ಗೆ ಯಾವ ಇನ್ಸ್ಟಿಟ್ಯೂಷನ್ ಬೇಕೋ ಅದನ್ನು ಸರ್ಚ್ ಮಾಡಿ. ತದನಂತರ ಸ್ಟೇಟನ್ನು ಸೆಲೆಕ್ಟ್ ಮಾಡಿ. ನಾನೀಗ ಧಾರವಾಡ ಅಂತ ಸರ್ಚ್ ಮಾಡಿದ್ದೆ, ಹಾಗಾಗಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಮೇಲುಗಡೆ ಆ ಕಾಲೇಜಿನ ಎಲ್ಲ ಡೀಟೇಲ್ಸನ್ನು ಕೊಟ್ಟಿರ್ತಾರೆ, ಸರಿಯಾಗಿ ಸ್ವಲ್ಪ ನೋಡಿಕೊಳ್ಳಿ. ಅದಾದ ನಂತರ ಕೆಳಗಡೆ ಪೇಮೆಂಟ್ ಕ್ಯಾಟಗರಿ ಅಂತ ಇರುತ್ತೆ, ಅಲ್ಲಿ ನೀವು ಅದರ್ ರಿಕವರೀಸ್ ಅಂತ ಸೆಲೆಕ್ಟ್ ಮಾಡಿ. ಅದಾಗಿಂದ ಸ್ಟೂಡೆಂಟ್ ನೇಮು, ರಿಜಿಸ್ಟ್ರೇಷನ್ ನಂಬರು, ಕೋರ್ಸ್ ನೇಮು, ಸೆಮಿಸ್ಟರು ಇವನ್ನೆಲ್ಲ ಡೀಟೇಲ್ಸ್ಗಳನ್ನು ಫಿಲ್ ಮಾಡೋಕೆ ಹೇಳುತ್ತೆ. ಈಗ ಆಲ್ರೆಡಿ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿದ್ದೀನಿ, ಅದೇ ರೀತಿಯಾಗಿ ನೀವು ಫಿಲ್ ಮಾಡಿ. ಅದಾದ ನಂತರ ಸೆಮಿಸ್ಟರನ್ನು ಸೆಲೆಕ್ಟ್ ಮಾಡೋಕೆ ಹೇಳುತ್ತಾ. ನಿಮ್ಗೆ ಯಾವ ಸೆಮಿಸ್ಟರ್ ಅಡ್ಮಿಷನ್ ಬೇಕಾಗಿರುತ್ತೋ ಆ ಒಂದು ಸೆಮಿಸ್ಟರನ್ನು ಸೆಲೆಕ್ಟ್ ಮಾಡಿ. ಉದಾಹರಣೆಗೆ ನಾನು ಸೆಕೆಂಡ್ ಸೆಮಿಸ್ಟರ್ನ ಸೆಲೆಕ್ಟ್ ಮಾಡಿದ್ದೇನೆ. ಅದಾದ ನಂತರ ರಿಕವರಿ ಡೀಟೇಲ್ಸ್ ಅಂತ ಬರುತ್ತೆ, ಅಲ್ಲಿ ನೀವು ಒಂದು ಯಾವ ಸೆಮಿಸ್ಟರ್ಗೆ ಅಡ್ಮಿಷನ್ ಮಾಡ್ತಿದ್ರೆ ಆ ಸೆಮಿಸ್ಟರ್ನ ಟೈಪ್ ಮಾಡಿ. ಉದಾಹರಣೆಗೆ ಸೆಕೆಂಡ್ ಸೆಮಿಸ್ಟರ್ ಅಡ್ಮಿಷನ್ ಫೀ ಅಂತ ನಾನು ಟೈಪ್ ಮಾಡಿದ್ದೀನಿ. ಈಗ ರಿಕವರಿ ಡೀಟೇಲ್ಸು ಮತ್ತು ಪರ್ಟಿಕ್ಯುಲರ್ಸ್ ಎರಡು ಸೇಮ್ ಇರಬೇಕಾಗುತ್ತೆ. ಅದಾದ ನಂತರ ರಿಕವರಿ ಅಮೌಂಟು, ನಿಮ್ಮ ಅಡ್ಮಿಷನ್ಗೆ ಎಷ್ಟು ಅಮೌಂಟ್ ಇದೆ ಅದನ್ನು ಅಲ್ಲಿ ಟೈಪ್ ಮಾಡಿ. ಅದಾದ ನಂತರ ಕೆಳಗೆ ಎಂಟರ್ ಯುವರ್ ಡೀಟೇಲ್ಸ್ ಅಂತ ಆಪ್ಷನ್ ಇದ್ದಲ್ಲಿ ಇಂಡಿವಿಜುವಲ್ಸ್ ಅಂತ ಸೆಲೆಕ್ಟ್ ಮಾಡಿ. ಅಲ್ಲಿ ಒನ್ಸ್ ಅಗೇನ್ ನಿಮ್ಮ ನೇಮು, ಡೇಟ್ ಆಫ್ ಬರ್ತು ಮತ್ತು ಮೊಬೈಲ್ ನಂಬರು, ಇಮೇಲ್ ಐಡಿಯನ್ನು ಕೇಳುತ್ತಾ ಎಲ್ಲವನ್ನು ಕರೆಕ್ಟಾಗಿ ಫಿಲ್ ಮಾಡಿ. ನಿಮ್ಮ ಚಾಲ್ತಿಯಲ್ಲಿರ್ತಕ್ಕಂಥ ಮೊಬೈಲ್ ನಂಬರನ್ನು ಮಾತ್ರ ನೀವು ಕೊಡಿರಿ, ಯಾಕಂದರೆ ಅಪ್ಲಿಕೇಶನ್ ಫಾರ್ಮ್ ಕಳೆದ್ರೆ ಇನ್ನೊಂದು ಸಾರಿ ನಾವು OTP ಮೂಲಕ ಅದನ್ನು ತೆಗೆದುಕೊಳ್ಬೋದಾಗಿರುತ್ತೆ. ಅದಾದ ನಂತರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆಲ್ಲ ಅದಕ್ಕೆ ಒಂದು ರೈಟ್ ಮಾರ್ಕ್ ಹಾಕಿ. ಅದಾದ ನಂತರ ಕೆಳಗೆ ಕಾಡ್ತಕ್ಕಂಥ ಕ್ಯಾಪ್ಚಾ ಕೋಡನ್ನು ಕರೆಕ್ಟಾಗಿ ಟೈಪ್ ಮಾಡಿ. ಉದಾಹರಣೆ ನಾನು ಇಲ್ಲಿ ಟೈಪ್ ಮಾಡ್ತಾಯಿದ್ದೀನಿ ನೋಡಿರಿ. ಟೈಪ್ ಮಾಡಿದ ನಂತರ ನೆಕ್ಸ್ಟ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇವಾಗ ನಿಮ್ಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ, ಅಲ್ಲೆಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲ ಫೆಚ್ ಆಗಿರುತ್ತೆ. ಇವಾಗ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದ್ದಲ್ಲಿ ನೋಡ್ಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇವಾಗ ನಿಮಗೆ ಪೇಮೆಂಟ್ ಮಾಡೋಕ್ಕೆ ಹಲವಾರು ಮೆಥಡ್ಸ್ ಬರುತ್ತೆ. ಉದಾಹರಣೆಗೆ ನೆಟ್ ಬ್ಯಾಂಕಿಂಗಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೂಲಕ ಪೇ ಮಾಡ್ಬೋದು ಮತ್ತು ಅದರ್ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಸಹ ಪೇ ಮಾಡ್ಬೋದಾಗಿರುತ್ತೆ. ಅದಾದ ನಂತರ ಕೆಳಗೆ ಕಾರ್ಡ್ ಡೀಟೇಲ್ಸ್ ಅಂತ ಬರುತ್ತೆ. ಈ ಕಾರ್ಡಲ್ಲಿ ನೀವು ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ಮೂಲಕ ಸಹ ಪೇ ಮಾಡ್ಬೋದಾಗಿರುತ್ತೆ. ನಮಗೆ ಕನ್ವೀನಿಯೆಂಟ್ ಅಪ್ಪ ಅಂದರೆ ಒಂದು UPI ಮೇಲೆ ಕ್ಲಿಕ್ ಮಾಡಿ. UPI ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಈ ಥರ ಒಂದು ಆಪ್ಷನ್ ಬರುತ್ತೆ, VPA ಅಂತಂದು. ನಿಮಗೆ ಇಲ್ಲಿ ಫೋನ್ಪೇಯಲ್ಲಿ ಕಾಣ್ತಕ್ಕಂಥ UPI ಮೂಲ ಇಲ್ಲಿ ಟೈಪ್ ಮಾಡ್ಬೋದು, ಅಥವಾ ಒಂದು QR ಕೋಡ್ ಅಂತ ಆಪ್ಷನ್ ಇದೆ ನೋಡಲ್ಲಿ ಪಕ್ಕದಲ್ಲಿ. ಆ ಒಂದು QR ಕೋಡ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಒಂದು QR ಕೋಡ್ ಓಪನ್ ಆಗುತ್ತೆ. ವಿತಿನ್ನ ಒಂದು 5 ನಿಮಿಷದಲ್ಲಿ ಪೇ ಮಾಡಬೇಕು. ನಾವು ಪೇ ಮಾಡ್ತಾಯಿದ್ದೀವಿ ನೋಡಿರಿ. ಈಗ ಪೇ ಮಾಡಿದ ಕೂಡಲೇ ಯುವರ್ ಟ್ರಾನ್ಸಾಕ್ಷನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಬರುತ್ತೆ. ಅಲ್ಲಿ ರೆಫರೆನ್ಸ್ ನಂಬರ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕಾಪಿ ಮಾಡಿ ಅಥವಾ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ. ಒಂದು ವೇಳೆ ಈ ರಿಸಿಪ್ಟ್ ಕಳೆದರೂ ಸಹ ಆ ಒಂದು ರೆಫರೆನ್ಸ್ ID ಮುಖಾಂತರ ಇದನ್ನು ವಾಪಸ್ ನಾವು ತೆಗೆದುಕೊಳ್ಳಬಹುದಾಗಿರುತ್ತೆ. ಈಗ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಒಂದು ರಿಸಿಪ್ಟನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು, ಅಥವಾ ಕೆಳಗಡೆ ಕಾಣ್ತಕ್ಕಂಥ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ರಿಸಿಪ್ಟನ್ನು ನಾವು PDF ಆಗಿ ಸಹ ನಾವು ಫೈಲ್ಸ್ ಒಳಗೆ ಸೇವ್ ಮಾಡಿಕೊಳ್ಳಬಹುದಾಗಿರುತ್ತೆ. ಈ ಉದಾಹರಣೆಗೆ ನಾನು ಸೇವ್ ಮಾಡ್ತಾಯಿದ್ದೆ ನೋಡಿ, ಈ ರೀತಿಯಾಗಿ ಸೇವ್ ಮಾಡಿಕೊಳ್ಳಿ. ಇಷ್ಟೇ ನೋಡಿ ಫ್ರೆಂಡ್ಸ್, ಯಾವುದೇ CS ಸೆಂಟ್ರಿಗೆ ಹೋಗದೆ ಸ್ವತಃ ನಿಮ್ಮ ಒಂದು ಮೊಬೈಲ್ ಮುಖಾಂತರ ಯಾವ ರೀತಿಯಾಗಿ ಪೇ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್.